ಲೇಡೀಸ್ ಹಾಸ್ಟೆಲ್ ತರ ಇದೆ. ಈ ಅಮ್ಮ ಬೇರೆ ಒಳಗೋಗ್ಬಿಟ್ಲು. ನಾವು ಒಳಗೋಗಿ ಎಡವಟ ಆಗ್ಬಿಟ್ರೆ ಎಡವಟ ಏನು ಗುರು ಹಿಂಗೆ ಹೇಳ್ಬಿಟ್ಟೆ? ನಾನ್ ಇರ್ಬೇಕಾದ್ರೆ ಎಡವಟ ಗುರು. ಲೇಡೀಸು ಕರೆಂಟ್ ಹೋದ್ರೆ ಎದ್ರಕೊಂಡು ಮುದ್ರಕೊಂಡು ಕ್ಯಾಂಡಲ್ ಅನ್ಸೋರು ಗುರು. ನನ್ ಒಂದೇ ಒಂದ್ ಮುಖ ಮಾತ್ರ ನೀನ್ ನೋಡಿದ್ಯಾ, ಇನ್ನೊಂದ್ ಮುಖ ನೋಡಿಲ್ಲ ಗುರು. ನಾನು ಪಂಟ್ರು ಗುರು, ಪಂಟ್ರು. ಡೇ ಟೈಮ್ ಅಲ್ಲಿ ಮಾತ್ರ ತಲೆ ತೆಗ್ಸೋದು, ನೈಟ್ ಅಲ್ಲಿ ತಲೆ ತೆಗಿತೀನಿ. ನೀನೇನ್ ಎದ್ರಕೊಬೇಡ ಬಾ ಗುರು. ಏನ್ ಗುರು ಲೇಡೀಸ್ ಹಾಸ್ಟೆಲ್ ಅಂದೆ, ಒಂದು ಹುಡುಗಿನೂ ಕಾಣ್ತಾ ಇಲ್ಲ. ಇಲ್ಲಿರೋ ಫಿಗರ್ಗಳೆಲ್ಲ ಒಬ್ಬೊಬ್ಬರಾಗ ಆಚೆ ಬಿಡ್ಬಿಡಿ. ನಾನ್ ರೌಡಿ ಇರ್ಬೋದು, ಆದ್ರೆ ಹೆಂಗಸರುಗಳ ಏನು ಮಾಡೋದಿಲ್ಲ. ಲೇಡೀಸ್ ಹಾಸ್ಟೆಲ್ ಕಣೋ, ಕೂಗ್ಬಿಡ. ಲೇಡೀಸ್ ಏನ್ ಗುರು ಲೇಡೀಸ್? ನಾನ್ ನೋಡಿದ್ರ ಲೇಡೀಸಾ ಗುರು? ನಿನ್ ಮಗನ ಓದ್ಸಕ್ಕೋಸ್ಕರ ನೀನ್ ಎಷ್ಟೆಲ್ಲ ಕಷ್ಟ ಪಡ್ತಾ ಇದ್ಯಾ. ಆ ಸರಸ್ವತಿನ ಕರ್ಕೊಂಡು ಹೋಗೋದ ನಾವ್ ಇಲ್ಲಿಂದ ಹೋಗ್ಬಾರ್ದು ಗುರು. ನಿನ್ ಫ್ರೆಂಡ್ ಆಗಿ ನಾನು ಇಷ್ಟು ಮಾಡ್ಲಿಲ್ಲ ಅಂದ್ರೆ ಹಿಂಗೆ ಗುರು. ನೋಡು, ನೀನ್ ಆ ಕಡೆ ಹೋಗು, ನಾನು ಈ ಕಡೆ ಹೋಗ್ತೀನಿ. ಓಕೆ, ಕ್ಯಾರಿ ಆನ್. ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು ಅಂತ ಬಂದೆ. ಓಹೋ, ಬರ್ತೀರಾ? ಅಯ್ಯಯ್ಯೋ ಶಿವಣ್ಣ, ರಾಮಣ್ಣ, ಇವರೆಲ್ಲ ಹೆಂಗಸ್ರ ಗುರುವೆ, ರಾಕ್ಷಸರು ಗುರುವೆ, ರಾಕ್ಷಸರು. ಇನ್ನೊಂದ್ ಸೆಕೆಂಡ್ ನಾನು ಇಲ್ಲಿದ್ರೆ ನನ್ನ ಬೆತ್ತಲೆ ಮಾಡಿ ಕತ್ಲೆ ರೂಮಲ್ಲಿ ಹೆಂಗಸ್ರು ತವಾತಾನೆ ಬಿಡ. ರಾಮಣ್ಣ, ಸರಸ್ವತಿ. ಅಯ್ಯೋ ನಿನ್ ಮನೆ ಕಾಯೋಗ. ಇಲ್ಲಿಂದ ತಪ್ಪಿಸ್ಕೊಂಡ್ರೆ ಲಕ್ಷ್ಮೀ ಸರಸ್ವತಿ ಎಲ್ಲಾ ಸಿಗ್ತಾರೆ ಕಣೋ. ಇಲ್ಲಾಂದ್ರೆ ನಾಳೆ ಬೆಳಿಗ್ಗೆ ಪೇಪರ್ಲಿ ಹೆಡ್ಲೈನ್ ಅಲ್ಲಿ ಹೆಂಗಸರಿಂದ ಇಬ್ಬರು ಯುವಕರ ಸಾಮೂಹಿಕ ಅತ್ಯಾಚಾರ, ರೇಪ್. ನಾನು ನಿಮ್ಗೆ ಏನ್ ತೊಂದರೆನೂ ಕೊಡಲ್ಲ. ನನಗೆ ನಿಮ್ಮಿಂದ ಒಂದು ಸಹಾಯ ಆಗ್ಬೇಕಿತ್ತು, ಅದನ್ನ ಕೇಳೋಣ ಅಂತ ಬಂದೆ. ನನ್ನ ಮಾತು ಕೇಳಿ, ನೀವು ಮನಸ್ಸು ಮಾಡಿದ್ರೆ ನನ್ನ ಮಗನ ಸ್ಕೂಲ್ ಸೇರಿಸ್ಬೋದು. ಸ್ಕೂಲ್ಗ? ಹೌದು. ನಾನೇನೋ ಜವಳಿ ಅಂಗಡಿಯಲ್ಲಿ ಕೆಲಸ ಮಾಡೋ ಮಾಮೂಲಿ ಮನುಷ್ಯ. ಆದ್ರೆ ನಮ್ಮಪ್ಪ ಯಾರು ಗೊತ್ತಾ? ನನ್ಗೆ ಆಸ್ತಿ, ಮನೆ, ಒಡವೆ, ವಸ್ತ್ರ ಯಾವ್ದು ಕೊಡ್ತಿದ್ರು ಪರವಾಗಿಲ್ಲ, ನಾನು ಯಾವ್ದ್ರಲ್ಲೂ ಪಾಲ್ ಕೇಳಕ್ಕಿಲ್ಲ. ಆದ್ರೆ ನನ್ ಮಗಿನ್ ಮಾತ್ರ ನಾನ್ ಕೊಡಕ್ಕಿಲ್ಲ ಬುದ್ಧಿ. 10 ತಿಂಗಳು ಹೊತ್ತು ಹೆತ್ತು ಸಾಕಿದ್ದ ನನ್ನ ಮಗ ನನ್ನ ಹತ್ರ ಇದ್ರಷ್ಟೇ ಸಾಕು. ಬೇಕಾದ್ರೆ 4 ಮನೆ ಕಸ ಮುಸ್ರೆ ಮಾಡಿ ನಾನ್ ನನ್ ಮಗಿನ್ ಸಾಕ್ತೀನಿ ಬುದ್ಧಿ. ಅದ ಹೆಂಗಾಯ್ತದ ಬುದ್ಧಿ? ನನ್ ವಂಶದ ಹೆಸರೇಳಕ್ಕೆ ನನ್ ಗಂಡ್ ಮಗು ಬೇಡವಾ? ಹೆಣ್ ಮಗ ಆಗಿದೆ, ಅವಳು ತವನ್ನೇ ಬಿಟ್ಬಿಡ್ತಿದ್ದೆ. ನನ್ ಮಗನ ಕೊಡಕ್ಕಿಲ್ಲ. ನೀವಾದ್ರೂ ಹೇಳಿ, ನಾನ್ ನನ್ ಮಗಿನ್ ಕೊಡಕ್ಕಿಲ್ಲ, ಕೊಡಕ್ಕಿಲ್ಲ. ಬಾಯಿ ಮುಚ್ಕೊಂಡು ಕೊಡ್ತೀಯಲ್ಲ? ಸಾಕು ನಿಲ್ಸ. ಬರ್ಲಾ ಇಲ್ಲಿ. ನೋಡು,
ಈ ಬಾರ್ವ ಒತ್ಕೊಂಡು ಇಲ್ಲ ಸುತ್ತಿ ನಿನ್ನ ಮಗನ ನಿನ್ ಕರ್ಕೊಂಡೋಗು. ನೋಡ್ದೇನ್ಲ, ಈ ಬಾರ್ವ ಒತ್ಕೊಂಡು 3 ಸುತ್ತೋದ್ರೊಳಗೆ ಒಳ್ಳೆ ಮೂರ್ಛೆ ಬಿದ್ದವನಂಗ ಆಡ್ತಿದ್ಯಾ. ಪಾಪ ಹೆಣ್ಮಗ 9 ತಿಂಗಳು ಒಟ್ಟಿಯಾಗೆ ಮಣಬಾರ್ವ ಒತ್ಕೊಂಡು ಎಷ್ಟು ಸಂಕಟ ಪಟ್ಟಿರ್ಬೇಕು. ಹೆಣ್ಮಗ ಆಗಿದ್ರೆ ಬಿಟ್ಬಿಡ್ತಿದ್ದೆ ಅಂದ್ಯಲ್ಲ, ಹೆಣ್ಣು ಮಕ್ಕಳು ಅಂದ್ರೆ ಅಷ್ಟೊಂದು ಕೀಳ ನಿನಗೆ? ನನ್ನನ್ನ ನಿನ್ನ ಮಗನ ಎತ್ತಿದ್ದು ಎಣ್ಣೆ. ಹೆಣ್ಣು ಮಕ್ಕಳೇ ಇಲ್ದಿದ್ರೆ ನಾವೆಲ್ಲಿರ್ತಿದ್ವಿ? ನಮಗ್ ಜನ್ಮ ಕೊಟ್ಟು ಕೈ ಹಿಡ್ದಿ ಭೂಮಿಗೆ ಕರ್ಕೊಂಬಂದು ಎದೆ ರಕ್ತನ ಬಸ್ತು ಬೆಳೆಸೋಳು ತಾಯಿ ಕಣ್ಲ. ಅಂತ ತಾಯಿಂದ್ರ ಮನ್ಸು ನೋಯಿಸೋ ನಿನ್ನಂತವ್ರು ಯಾವ ಜನ್ಮದಲ್ಲೂ ಉದ್ಧಾರ ಆಗಕ್ಕಿಲ್ಲ. ನನ್ ತೆಪ್ಪಾಯ್ತು ಬುದ್ಧಿ, ನನ್ ತೆಪ್ಪಾಯ್ತು. ಇನ್ನೊಂದ್ಕಿತ ಹಿಂಗ್ ಮಾಡಕ್ಕಿಲ್ಲ ಬುದ್ಧಿ. ನನ್ ತೆಪ್ಪು ಏನು ಅಂತ ನಂಗೆ ಗೊತ್ತಾಯ್ತು. ಇನ್ಮ್ಯಾಲೆ ನನ್ ಎಂಡ್ರನ್ನ ನನ್ ಮಗಿನ ಚೆನ್ನಾಗಿ ಸಾಕೋತೀನಿ ಬುದ್ಧಿ. ಹೋಗು, ಒಳ್ಳೇದಾಗ್ಲಿ. ಏನ್ರಿ ಅದ್ ನಿಮ್ ಗೋಳು? ತೂತ್ ಕತ್ಲಲ್ಲಿ ದಾಸಯ್ಯನ್ ಮದ್ವೆ ಅನ್ನೋಂಗೆ ಮಧ್ಯರಾತ್ರಿಲಿ ಅದು ಲೆಕ್ಕದ ಪುಸ್ತಕ ಹಿಡ್ಕೊಂಡು ಕೂತಿದ್ದೀರಲ್ಲ. ಲೇ ನಿನಗೆ ಹೆಂಗೆ ಅರ್ಥ ಆಗ್ಬೇಕು ನನ್ನ ಕಷ್ಟ? ಕೆಳಗಿಂದ ಮೇಲಕ್ಕೆ, ಮೇಲಿಂದ ಕೆಳಕ್ಕೆ ಎಷ್ಟ್ ಲೆಕ್ಕ ಹಾಕಿದ್ರು ಅವತ್ ನಿನ್ ಒಡವೆ ಕೊಡ್ಸಕ್ಕೆ ಅಂತ 2 ಲಕ್ಷ ರೂಪಾಯಿ ಕದ್ನಲ್ಲ, ಅದು ಜಮಕ್ಕೂ ಸಿಕ್ತಿಲ್ಲ, ಖರ್ಚಿಗೂ ಸಿಕ್ತಿಲ್ಲ. ನಾಳೆ ಆ ದ್ಯಾವಪ್ಪನಿಗೆ ಬೇರೆ ಲೆಕ್ಕ ಕೊಡ್ಬೇಕು. ಸುಮ್ನೆ ಬಿತ್ಕೊಳ್ಳೆ. ಓಹೋ, ನಿಮ್ ಯಜಮಾನ ಏನ್ ಅಮೂಲ್ದಾರ್ನಂಗ್ ಓದ್ಬಿಟ್ಟವನೆ. ಆ ವಯ್ಯಂಗೆ ಆ ಅಂದ್ರೆ ಹೂ ಅನ್ನಕ್ ಬರಲ್ಲ, 1-2 ಮೊದ್ಲೇ ಗೊತ್ತಿಲ್ಲ. ಅಂತವನ್ಗೆ ಈ ಲೆಕ್ಕಾಚಾರ ಎಲ್ಲ ತೋರಿಸಿ ಯಾವ ಸೀಮೆ ಉದ್ಧಾರ ಮಾಡ್ತಿರ್ರಿ? ಅಕಸ್ಮಾತ್ 1-2 ಲಕ್ಷ ಹೆಚ್ಚು ಕಡಿಮೆ ಆಯ್ತು ಅಂತ ಇಟ್ಕೋ, ಏನ್ ಮಾಡಾರ ಅವರು? ತಪ್ಪಾಯ್ತು ಅಂತ ಕಾಲಿಗೆ ಬಿದ್ಬಿಟ್ರೆ ಎಷ್ಟೇ ಆಗ್ಲಿ ರಕ್ತ ಸಂಬಂಧ ಅಂತ ಕ್ಷಮಿಸ್ಬಿಡ್ತಾರೆ. ಅಂತ ಕಲಿಯುಗ ಕರ್ಣ ನಮ್ ದೇವಪ್ಪ ನಾಯ್ಕ. ಅಪ್ಪ ಅವ್ರು ಕಾಯ್ತವ್ರೆ, ಬ್ಯಾಗ್ ಬನ್ನಿ ಚಿಕ್ತಾನೆ. ಕಾದ್ರೆ ಕಾಯ್ತಾರೆ, ನಾನ್ ಬರಕಿಲ್ಲ ಅಂತ ಹೇಳೋ. ಶಿವ ಬಾಪ, ಜನಗಳೆಲ್ಲ ಕಾಯ್ತವ್ರೆ. ಕಾಯ್ಲಿ ಬಿಡಪ್ಪ, ನಾನ್ ಬರಕಿಲ್ಲ. ಕಷ್ಟ ಅಂತ ಬಂದವ್ರನ್ನ ಕಾಯ್ಸೋದಾಗ್ಲಿ ನೋಯ್ಸೋದಾಗ್ಲಿ ಮಾಡಬಾರ್ದು ಮಗ. ಹಂಗ್ ಮಾಡಿದ್ರೆ ನಮ್ಮ ವಂಶಕ್ಕೆ ಕೆಟ್ಟ ಹೆಸರು ಬರ್ತದೆ. ಬಾ, ನಿನ್ ಕೈಯಾರ ಅವ್ರಿಗೆ ದಾನ ಕೊಡುವಂತೆ. ನನ್ ಕೈಯಾರನ್ನೇ ದಾನ ಯಾಕೆ ಮಾಡ್ಬೇಕು? ನೀನ್ ಅವ್ರು ಕೊಡ್ಬೋದಲ್ವಾ? ನಾವು ಮಾಡೋ ದಾನ ಕಷ್ಟದಲ್ಲಿರುವಾಗ ನಮ್ಮನ್ನು ಕಾಪಾಡ್ದಂತೆ. ತಾಯಿ ಇಲ್ದಿರೋ ನನ್ನ ಮಗನಿಗೆ ದಾನ ತಕೊಂಡು ತಾಯಿಂದ್ರ ಆಶೀರ್ವಾದ ರಕ್ಷಣೆ ಆಗಿರ್ಲಿ ಅಂತಾನೆ ದಾನನ ನಿನ್ ಕೈಲಿ ಕೊಡ್ಸೋದು. ಅದಕ್ ದಾನನೇ ಮಾಡ್ಬೇಕಾ? ಹೌದು ಮಗ. ಏನು ಇಲ್ದಿದ್ದವ್ರಿಗೆ ಯಾವ್ದಾದ್ರೂ ರೂಪದಲ್ಲಿ ಏನಾದ್ರೂ ಕೊಡ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ದೇವ್ರು ನಮಗೆಲ್ಲ ಕೊಟ್ಟವನೆ, ಅದಕ್ಕೆ ನಮ್ಮ ಕೈಲಾಗದನ್ನ ನಾವು ಕೊಡ್ಬೇಕು. ನೋಡು, ಕಷ್ಟದಲ್ಲಿರೋರ್ಗೆ ಸಹಾಯ ಮಾಡ್ಬೇಕು ಅಂತ ನೀನು ತಿಳ್ಕ. ಬಾ ಮಗ. ನಮಸ್ಕಾರ ಮಿಸ್ಟ್ರೆ. ನಮಸ್ಕಾರ. ಏನ್ ವಿಷಯ ಮಿಸ್ಟ್ರೆ? ತಮ್ಮನ್ನ ಭೇಟಿ ಮಾಡೋ ಅವಕಾಶ ಸಿಗ್ತಲ್ಲ, ನಾನು ನಿಜವಾಗ್ಲೂ ಪುಣ್ಯವಂತ. ಒಂದು ಉದ್ದೇಶದಿಂದ ತಮ್ಮಲ್ಲಿ ಬಂದಿದ್ದೀನಿ. ನನ್ನ ಮಗಳ ಮದುವೆ ತಾವು ಬಂದು ಆಶೀರ್ವಾದ ಮಾಡಬೇಕು. ಮೇಷ್ಟ್ರೆ, ನಾನು ಮದ್ವೆಗೆ ಬರ್ಬೇಕು ಅಂದ್ರೆ ನಂದು ಒಂದು ಷರತ್ತೈತೆ. ನೀವು ನನ್ನ ಮಾತನ್ನ ನಡೆಸ್ಕೊಡ್ಲೇಬೇಕು. ಏನು ಹೇಳಿ ದೇವರು? ಮೇಷ್ಟ್ರೆ, ನಮ್ಮೂರ್ ಹೆಣ್ಮಕ್ಳಿಗೆ ಈ ದೇವಪ್ಪ ನಾಯಕನ ಮನೆ ತವ್ರ ಮನೆ ಇದ್ದಂಗೆ. ಮದುವೆ ಆಗೋ ಹೆಣ್ಣು ಮಕ್ಕಳಿಗೆ ಉಡುಗೊರೆ ಕೊಡೋದು ಈ ಮನೆತನಕ್ಕೆ ತಲತಲಾಂತರಿಂದ ಬಂದಿರೋ ಸಂಪ್ರದಾಯ. ಆದ್ರೆ ನೀವ್ ಯಾರಿಂದಲೂ ಏನನ್ನು ತಗೊಂಡಿಲ್ಲ ಅಂತ ನನಗೆ ಗೊತ್ತೈತೆ. ಇವತ್ತು ನಾನು ಕೊಡೋ ಉಡುಗೊರೆನ ನೀವು ತಗೊಂಡ್ರೆ ನಾನ್ ನಿಮ್ಮ ಮಗಳ ಮದುವೆಗೆ ಬರೋದು. ದೇವರು, ತಮ್ಮ ಮಾತಿದ್ದ ನನ್ನ ಬಾಯಿ ಕಟ್ಟಾಕ್ಬಿಟ್ರಲ್ಲ. ಹಿಂದ್ಲಿಂದ ಬಂದಿರೋ ಪದ್ಧತಿ ಮುಂದೆನೂ ನಡ್ಕೊಂಡು ಹೋಗ್ಬೇಕು ಅಲ್ವರ? ಆಯ್ತು, ಒಟ್ಟಿನಲ್ಲಿ ತಾವು ಮದುವೆಗೆ ಬರೋದು ನನಗೆ ಬಹಳ ಮುಖ್ಯ. ಆಯ್ತು, ತಗೊಳ್ಳಿ. ಅಪ್ಪ, ಈಗ ದಿವ್ಸ ಎಲ್ರು ನಿನಗ್ ನಮಸ್ಕಾರ ಮಾಡಿದ್ದನ್ ಕಂಡಿದ್ದೆ.
ಆದ್ರೆ ಈಗ ನೀನ ಮೇಸ್ತ್ರಿ ನಮಸ್ಕಾರ ಮಾಡ್ದಲ್ಲ ಅವ್ರು ನಮ್ಗಿಂತ ಸಿರಿಮಂತ್ರ. ಹೌದು ಮಗ, ಆದ್ರೆ ಹಣದಾಗೆಲ್ಲ ಇದ್ದೇನಾಗೆ. ನಮಸ್ಕಾರ. ನಮಸ್ಕಾರ. ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನಮಸ್ಕಾರ. ನಮಸ್ಕಾರ. ದಯ ಮಾಡಿಸ್ಬೇಕು. ಎಷ್ಟೇ ನಾವಿನ್ ಬರ್ತೀವಿ. ಒಂದು ನಿಮಿಷ. ಊರಿಗೆ ದೊಡ್ಡವರಾಗಿ ತಮ್ಮ ಮನೆತನದ ಸಂಪ್ರದಾಯದಂತೆ ಮದುವೆಗೆ ಉಡುಗೊರೆ ಕೊಟ್ಟು ಖುದ್ದಾಗಿ ತಾವು ಮದುವೆಗೆ ಬಂದು ನನ್ನ ಮಗಳಿಗೆ ತಾವು ಆಶೀರ್ವಾದ ಮಾಡಿದಿರಿ. ತಾವು ತಪ್ಪು ತಿಳಿದೇ ಇದ್ರೆ ನಂದು ಒಂದು ಕರ್ತವ್ಯ ಇದೆ. ತಾವು ನಡೆಸ್ಕೊಡ್ತೀನಿ ಅಂತ ಮಾತು ಕೊಟ್ರೆ ಹೇಳ್ತೀನಿ. ಖಂಡಿತ. ಅದೇನು ಹೇಳಿ. ಇನ್ನೇನೂ ಇಲ್ಲ. ಸದಾ ತಮ್ಮ ನೆರಳಿನಲ್ಲಿರೋ ತಮ್ಮ ಮುದ್ದು ಮಗನಿಗೆ ಒಂದು 4 ಅಕ್ಷರ ಕಲಿಸಿ ನನ್ನ ಋಣಭಾರ ಕಡಿಮೆ ಮಾಡ್ಕೋಬೇಕು ಅಂತಿದ್ದೀನಿ. ದಯವಿಟ್ಟು ಸ್ಕೂಲಿಗೆ ಕಳಿಸಿ. ಇದರಲ್ಲಿ ಋಣದ ಮಾತೇ ಇಲ್ಲ. ಮಮತೆ ಅನ್ನೋದು ಹೆತ್ತವನು ಕೂಡ ಕುರುಡು ಮಾಡಿಬಿಡುತ್ತೆ. ಅದು ನನ್ನ ಜೀವನದಲ್ಲಿ ನಿಜ ಆಗೋಯ್ತು ನೋಡಿ. ನನಗೂ ಇವನು ಓದಿಸ್ಬೇಕು ಅಂತ ಆಸೆ. ಮಗನ ಮೇಲಿರೋ ಮಮತೆ ಅದನ್ನ ಮರೆಸ್ಬಿಡ್ತು. ನೀವು ಸರಿಯಾದ ಗಳಿಗೆಲ್ಲಿ ಗ್ಯಾಪ್ಸಿದ್ದೀರಾ. ನಾಳೆಯಿಂದಾನೇ ಇವನು ಸ್ಕೂಲಿಗೆ ಕಳಿಸ್ತೀನಿ. ಸರಿ ದೇವರು. ಸಂತೋಷ. ನಮಸ್ಕಾರ ಮಾಡಪ್ಪ. ನಾವು ಬರ್ತೀವಿ.